ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪದಗ್ರಹಣ ಸ್ವೀಕಾರ ಮಾಡಿರುವಂತಹದ್ದು. ಜೊತೆಗೆ ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು, ಜೊತೆಗೆ ಕುಟುಂಬಸ್ಥರು ಸಹ ಇವರಿಗೆ ಶುಭಾಶಯ ಕೋರುವುದಕ್ಕೆ ಇವತ್ತು ಬಂದಿರುವಂಥದ್ದು. ನನ್ನೊಟ್ಟಿಗೆ ಅವರ ಕುಟುಂಬಸ್ಥರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟು ಸಂತೋಷ ಆಗ್ತಾ ಇದೆ ಇವತ್ತು ನಿಮ್ಮ ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿ ರಾಜ್ಯದ CM ಆಗ್ತಾ ಇದ್ದಾರೆ. ಹೌದು, ತುಂಬ ನಮ್ಮ ಅತ್ತೆ ಮಗ ಅನ್ನೋದು ಒಂದು ಕಡೆ ಪ್ರೌಡ್ ಫೀಲು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು CM ಆಗಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಹೇಳ್ಕೊಳಕ್ಕಾಗ್ದಷ್ಟೇ, ಯಾಕಂದರೆ ತುಂಬ ನೋಡಿ ನಾವು ಅವ್ರ ಸ್ಟ್ರಗಲ್ನ ಎಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ ನಾವೆಲ್ಲ. ಅವರು ಈಗಾಗಲೇ ಯಾವಾಗಲೂ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅಂತೂ ಇಂತೂ ಕಡೆಗೆ ಆಗಿದ್ದು ನಮ್ಮೆಲ್ರಿಗೂ ತುಂಬ ಖುಷಿ. ಮೇಡಮ್ ನಮಸ್ತೆ. ನೀವೇನಾಗಬೇಕು ಡಿ.ಕೆ. ಶಿವಕುಮಾರ್ ಅವರು? ಸೋದ್ರ ಮಾವನ ಮಕ್ಕಳೇ ಆಗಬೇಕು. ಸೊ ಈಗ ನಿಮ್ಮ ಜೊತೆಗಿದ್ದಂಥವ್ರು, ನಿಮ್ಮ ಜೊತೆಗೆ ಓಡಾಡಿದಂಥವ್ರು ಇವತ್ತು CM ಆಗ್ತಾ ಇದ್ದಾರೆ. ನೀವು ಹೇಗೆ ಶುಭಾಶಯ ಕೋರಿದ್ರಿ? ತುಂಬ ಖುಷಿಯಾಗಿದೆ. ಅವನ್ನ ಇದಕ್ಕೆಲ್ಲ ಮುಂದೆ ಒಳ್ಳೆ ರಾಜ್ಯ ನಡೆಸ್ಕೊಂಡು ಚೆನ್ನಾಗಿ ಒಳ್ಳೆ ಹೆಸರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ತುಂಬ ಖುಷಿಯಾಗಿದೆ. ಈಗ ನೀವು ಎಲ್ಲರೂ ಒಟ್ಟಿಗೆ ಬೆಳೆದಿರೋದ್ರಿಂದಾಗಿ ನಿಮಗೆ ಗೊತ್ತಿರುತ್ತೆ ಅವರು ಹೇಗಿದ್ರು ಅಂತ ಹೇಳಿ. ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ರು, ಆಗ್ಲಿಂದನೇ ಅವರಿಗೆ ರಾಜಕೀಯ ಅನ್ನುವಂಥದ್ದು ಇತ್ತಾ ಹೇಗೆ? ಹೌದು, ಲೀಡರ್ಶಿಪ್ ಕ್ವಾಲಿಟಿ ಚಿಕ್ಕದ್ರಿಂದನೂ ಇದೆ. ಸೊ ಹಾಗೆ ಅವ್ರಿಗೆ ಪಟ್ಟ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಮೇಡಮ್, ನೀವು ನೋಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹೇಗಿದ್ರು ಹೇಗಾದ್ರು ತುಂಬ ಹೆಮ್ಮೆ ಇದೆ. ನಮ್ಮ ಫ್ಯಾಮಿಲಿ ಒಬ್ಬರು CM ಆಗಿದ್ದಾರೆ ಅಂದರೆ ನಮಗೆ ಹೆಮ್ಮೆ. ನೋಡಿ, ಇವತ್ತು ನಮ್ಮನ್ನ ಇಲ್ಲಿ ನಿಲ್ಲಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ. ಸೊ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಒಂಥರ ಅವ್ರ ಶ್ರಮ ಇದು ಒಳ್ಳೆ ಆಡಳಿತ ಕೊಡಲಿ ಅಂತ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ವಿಶ್ ಹಿಮ್ ಆಲ್ ದ ಬೆಸ್ಟ್. ಹೇಗಿದ್ರು ಆಗ ನಿಮ್ಮೊಟ್ಟಿಗೆಲ್ಲ ಅವರು? ಯಾಕಂದರೆ ಚಿಕ್ಕಂದಿನಿಂದಲೂ ವಯಸ್ಸಲ್ಲಿ ಸ್ವಲ್ಪ ಸಣ್ಣವರಾದ್ರೂ ಚೆನ್ನಾಗಿ ಮಿಂಗಲ್ ಹಾಕ್ಕೊಂಡು ಚೆನ್ನಾಗಿದ್ದಿದ್ದು. ಅವರು ಸುರೇಶ್ ಇಬ್ಬರೂ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು. ಹಂಗಾಗಿ ಒಂದು 2-3 ವರ್ಷ ಇದ್ದರು ಅವಾಗಿದ್ದ. ನೀವೇನು ಹೇಳ್ತೀರಾ ಮ್ಯಾಮ್? ನಾನು ಕಸಿನ್ನೇ ಅವ್ರದ್ದು, ಸೋದ್ರ ಮಾವನ ಮಗಳು. ಚಿಕ್ಕ ವಯಸ್ಸಿಂದಲೂ ಅವ್ರಿಗೆ ಲೀಡರ್ಶಿಪ್ ಇತ್ತು, ಕ್ವಾಲಿಟಿ ಇತ್ತು, ಯಾವುದಕ್ಕೂ ಎದುರುತ್ತಿರಲಿಲ್ಲ. 35 ವರ್ಷಕ್ಕೆ ಇವತ್ತು ಅವರಿಗೆ ಅದರದ್ದು ಪ್ರತಿಫಲ ಸಿಕ್ಕಿದೆ. ವಿ ಆರ್ ಆಲ್ ವೆರಿ ಹ್ಯಾಪಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಟು ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಒಂದು ಕನಸಿರುತ್ತೆ, ನಾನು ರಾಜಕೀಯ ವ್ಯಕ್ತಿ ಆಗಬೇಕಂತ ಹೇಳಿ. ಅದೇ ರೀತಿ ಡ್ರೆಸ್ಸಿಂಗು ಹಾಕೊಳ್ಳೋದು, ಮಾತನಾಡೋದು, ಆ ಥರ ಎಲ್ಲ ಇತ್ತ ಹೇಗೆ? ಅವರಿಗೆ ತುಂಬ ಅವರಿಗೆ ಪಾಲಿಟಿಕ್ಸಿಗೆ ಬರಬೇಕನ್ಬಿಟ್ಟು. ಬಟ್ ನಮ್ಮ ಅತ್ತೆಗೆ ಅಷ್ಟೊಂದು ಇರಲಿಲ್ಲ, ಒಂದು ದೊಡ್ಡ ಆಫೀಸರ್ ಆಗಬೇಕು ಒಂದಿದಿತ್ತು. ಬಟ್ ಆ ಕ್ವಾಲಿಟೀಸ್ ತುಂಬಾ ಇತ್ತು. ಅದೇ ಥರನೇ ಇವತ್ತು ಅವ್ರ ಕನಸು ನನಸಾಗಿದೆ. ಯಾವ ಥರ ಇರ್ತಾ ಇದ್ರು? ಯಾವ ಥರ ತುಂಬ ಯಾವುದೊಂದು ಅಷ್ಟೇ, ಯಾವುದೊಂದರಲ್ಲೂ ಭಾಳ ಇದ್ರಾಗಿರೋರು ಅವರು ಚಿಕ್ಕ ವಯಸ್ಸಿಂದಲೂ. ನಾನು ಐ ವಿಶ್ ಹಿಮ್ ಒಳ್ಳೆ ಆಡಳಿತ ಕೊಡಲಿ, ಒಳ್ಳೆಯದಾಗಲಿ. ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಫುಲ್. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹೇಳಿದ್ರೆಲ್ಲ ಕಸಿನ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಮೇಡಮ್, ಈಗ ನೀವು ಅವರೊಟ್ಟಿಗೆ ಬೆಳೆದಿದ್ದೀರಾ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀರಾ. ಸಕ್ಕ ಏನು ಹೇಳಿದ್ರು ಆಗ್ತೀನಿ. ನಾವೆಲ್ಲ 5 ಸಿಸ್ಟರ್ಸು. ಅವನ ಹಾರ್ಡ್ ವರ್ಕ್ಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ವಿ ಆರ್ ತುಂಬ ಸಂತೋಷ ಆಗಿದೆ. ಅವ್ರಿಗೆ ಉಷಾ, ಮಿಸ್ಟರ್ ಆ್ಯಂಡ್ ಮಿಸಸ್ ಡಿ.ಕೆ. ಶಿವಕುಮಾರ್ಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಈಗೇನೆಲ್ಲರೂ ಮಾತಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಚಿಕ್ಕಂದಿನಿಂದಲೂ ಬೆಳೆದಿದ್ರು ಅಂತೇಳಿ. ಇವರೆಲ್ಲರೂ ಅವರ ಸೋದರ ಮಾವನ ಮಕ್ಕಳು ಆಗಿರುವಂಥವ್ರು. ಸೊ ಅದೇ ರೀತಿಯಾಗಿ ನಮ್ಗೆ ಖುಷಿ ಇದೆ, ಚಿಕ್ಕಂದಿನೂ ಸಹ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥದ್ದು ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.